ಏನು ಮೇಡಮರೇ, ಮನೆಗೆ ಒಂದು ಲಾಸ್ಟ್ ಮನೆ. ಯಾರು ಹೇಳಿದ್ದು ಎಲ್ಲ ಮುಗಿದೋಯ್ತು ಅಂತ. ನೀವು ಮಾತ್ರ ನಾವು ಬರ್ತೀವಿ ಅಂತ ಗೇಟ್ ಹಾಕೊಂಡು ಕುತ್ಕೊಂಬಿಡಿ. ಹಾಂ, ನಾವು ಮಾತ್ರ ಬರೋಂಗಿಲ್ಲ. ಏನು ನಿಮ್ಮ ಹೆಸರು? ಶ್ವೇತಾ ಅಂತ. ಶ್ವೇತಾ ಅಂತ. ಶ್ವೇತಾ ಅಂತ. ನಿಮ್ಮ ಹೆಸರು? ಐಶ್ವರ್ಯ ಅಂತ. ಐಶ್ವರ್ಯ ಅಂತ. ಅಮ್ಮ ಮಗಳು. ಅಮ್ಮಂಗೆ ಹೆಸರು ಶ್ವೇತಾ, ಮಗಳ ಹೆಸರು ಐಶ್ವರ್ಯ. ಯಾರು ಗೆಲ್ಬೇಕು? ಅಯ್ಯೋ, ಯಾರಿಗಾದ್ರೂ ನಮ್ದು ತೊಪ್ಪೆ ತಾಕೋದು ಸುರಿದು ತೊಪ್ಪದ ಸರ್ ಹೇಳಿ ಅಲ್ವಾ? ಯಾರು ಬಂದ್ರು ಚೆನ್ನಾಗಿ ಚನ್ನಪಟ್ಟಣ ಉದ್ಧಾರ ಮಾಡಿದ್ರೆ ಸಾಕು ಅಷ್ಟೇ. ನಿಮ್ಮ ಮನೆ ತವೆಯಲ್ಲಿ ತೊಪ್ಪೆ ಇದ್ದದು ಅಲ್ಲಿಲ್ವಾ ಹಿಂದೆ ದನಗಳು? ಹೌದಾ? ರೈತರ ಮಕ್ಕಳು? ನಾವು ರೈತರ ಮಕ್ಕಳು. ಓಕೆ, ಆಯ್ತು. ಹೇಳಿ ನಿಮ್ಮ ಮನಸ್ಸಲ್ಲಿರೋದು. ಈಗ ಓಟ್ ಹಾಕಾಯ್ತು, ಯಾರು ಗೆಲ್ಬೋದು ಕೇಳಿ. ಯಾರು ಇವರು ಅಂತ ಹೇಳೋಕ್ಕಾಗಲ್ತು. ಯಾರು ಬಂದ್ರು ಚನ್ನಪಟ್ಟಣ ಚೆನ್ನಾಗಿ ಅಭಿವೃದ್ಧಿ ಮಾಡ್ಲಿ ಅಂತ ಆಸೆ ಅಷ್ಟೇ. ಯಾರು ಬಂದ್ರು ಚನ್ನಪಟ್ಟಣ ಚೆನ್ನಾಗಿ ಅಭಿವೃದ್ಧಿ ಮಾಡ್ಲಿ ಅಂತ ಆಸೆ ಅಷ್ಟೇ ಸರ್. ಬರ್ತಿದ್ಯಾ 2,000 ರೊಕ್ಕ? ಅಯ್ಯೋ, ದುಡ್ಡು 3 ತಿಂಗಳಿಂದ ಬರ್ಲಿಲ್ಲ ಸರ್ ನಮ್ಗೆ. ಬತ್ತಿದ್ ಫಸ್ಟು, ಇವಾಗ ಏನ್ ಬರ್ತಾ ಇಲ್ಲ. ಇವಾಗ ಏನು ಬರ್ತಾ ಇಲ್ಲ? ಬೇಕಾ? ಅಯ್ಯೋ ಬ್ಯಾಡಿ. ಅಯ್ಯೋ, ಅವ್ರು ಬರುತ್ತರಲ್ಲೇ ಜೀವನ ಮಾಡವ ನಾವು. ಅದೇ ನಿಮ್ದು BPL ಕಾರ್ಡ APL ಕಾರ್ಡ? BPL ಯಾವ್ದಮ್ಮೆ? ಯಾವ್ದಮ್ಮೆ? BPL. BPL ಎಲ್ಲ BPL APL ಮಾಡಿಸ್ತವ್ರಂತಲ್ಲ, ಏನ್ ಮಾಡ್ತೀರಾ? ಏನ್ ಮಾಡುದು ಸರ್, ಏನೋ ಮಾಡ್ಕೊಂಡ್ರೆ. BPL ಬೇಕಾ ಗ್ಯಾರಂಟಿ ಬೇಕಾ? ಅಲ್ಲ, ನಮ್ಗೆ ಏನಿಲ್ಲ, ಗೇದ್ರೆ ಉಂಟು ಗೇದರಿಲ್ಲ, ಜಮೀನಿಲ್ಲ, ಆಸ್ತಿ ಇಲ್ಲ, ಏನಿಲ್ಲ. ಇದೊಂದು ಮನೆ ಬಿಟ್ರೆ ನಮ್ಗೆ ಏನ್ ಮಾಡುದು? ನಮ್ಮಂತವ್ರು ಬಡವರು. ನಂಗೆ ಯಾಕೋ ಹಂಗೆ ಅನ್ಸಲ್ವಲ್ಲ? ಅನ್ಸಲ್ವಾ? ಯಾಕೆ ಸರ್ ಅನ್ಸುದಿಲ್ಲ? ಹೊಸ ಗಿಸ ಇಟ್ಕೊಂಡಿದ್ದೀರಿ. ಅದೇನೆ, ಇನ್ನೇನ್ ಜೀವನ ಮಾಡಕ್ ಇನ್ನೇನ್ ಮಾಡಕ್ಕದದು? ಅದೇ ಮಾಡ್ಬೇಕು. ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ? ಅವರು ಪೇಂಟಿಂಗ್ ಕೆಲಸ ಮಾಡ್ತಾರೆ. ನೀವು ಓಟ್ ಹಾಕಿದ್ರಾ? ಆಯ್ತು. ಹಂಗಾರೆ 18 ತುಂಬೈತೆ ಅಂತ ನಮ್ಮ ಮಗ ಅನ್ಕೊಂಡಿದ್ದೆ. 18 ತುಂಬೈತೆ ಅಂತ ಆಯ್ತು. ನಿಮಗೆ ಯಾರು ಇಷ್ಟ? ನಂಗೆ ಅವರು ಇವರು ಅಂತ ಅಲ್ಲ, ಅವ್ರು ಇವರು ಬೇಡ, ಇರೋದೇ ಇಬ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಬೇಕು ಅಂತ ಇಷ್ಟ. ಯಾಕೆ ನಿಖಿಲ್ ಗೆಲ್ಬೇಕು ಅನ್ಸುತ್ತೆ? ಯಾಕೆ ಅಂದ್ರೆ ಅವರು 3 ಸಲ ಸೋತಿದ್ದಾರೆ, 2 ಸಲ ಸೋತಿದ್ದಾರೆ. ಈ ಸಲ ಸೋಲ್ಬಾರ್ದು, ಅವ್ರು ಗೆಲ್ಬೇಕು. ಅಮ್ಮನ್ ಗೊತ್ತಾಯ್ತು ಬಿಡಿ. ನೀವು 3 ಸಲ ಸೋತವ್ರೆ ಅಂದಾಗ ನಿಮ್ಮಮ್ಮ 3 ಸಲ 2 ಸಲ ಅಂದ್ರಲ್ಲ, ಅವಾಗಲೇ ಗೊತ್ತಾಯ್ತು ಬಿಡಿ. ಹಾ, ಓಕೆ, ಆಯ್ತು, ಥ್ಯಾಂಕ್ ಯು. ಅಜ್ಜ, ಏನ್ ನಿಮ್ಮ ಹೆಸರು? ವೆಂಕಯ್ಯ. ವೆಂಕಯ್ಯ, ಓಟ್ ಹಾಕಿರೇ? ಓಟ್ ಹಾಕಿದ್ದು. ಹಾಕೇ ಬಿಟ್ರೆ? ಓ, ಖುಷಿ ಹಂಗಾರೆ ಬೋಲೆ. ಯಾರು ಗೆಲ್ಬೇಕು ನೋಡಿ, ಅದು ದೇವ್ರತ್ತ ಯಾರಿಗೂ ಹೇಳೋಕ್ಕಾಗಲ್ಲ. ಅದು ದೇವ್ರೇನು ಇಳಿದು ಬಂದು ಓಟ್ ಹಾಕ್ಯಾರ, ಜನ ಓಟ್ ಹಾಕ್ಯಾರ. ಜನನೇ ಓಟ್ ಹಾಕೋದು. ಅದ್ರೂ ಈಗ ಕುಸ್ತಿ ಬೀಳ್ತಾರೆ ಅಂತ ತಿಳ್ಕೊಳ್ಳಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ನಿಮ್ಮ ಹೆಸ್ರೇನು? ನಮ್ಮ ಹೆಸರು ತಿರುಮಳಯ್ಯ. ಮಾತಾಡ್ತಾ ಊಟ ಮಾಡಿಲ್ವಾ? ತಿರುಮಳ. ಏನ್ ಗೊತ್ತಾ, ಈ ಟೈಮಲ್ಲಿ ಚೆನ್ನಾಗಿ ಉಣ್ಬೇಕು. ಏನ್ ಮಾಡ್ಬೇಕು? ಚೆನ್ನಾಗಿ ಉಣ್ಬೇಕು, ಆರಾಮಾಗಿ ಮಲಗಬೇಕು, ನೆಮ್ಮದಿಯಾಗಿ ಶಿವ ಟೈಮ್ ಕರೆದಾಗ ಹೋಗ್ಬೇಕು ಅಲ್ವಾ? ಫುಲ್ಲು ನಾಚಿಕೆ. ಏನ್ ನಿಮ್ಮ ಹೆಸರು? ಕುನ್ನಯ್ಯ. 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 ಆರಾಮ ಉಣ್ಬಿಟ್ಟು ಕುಂತ್ಕೊಂಡ್ಬಿಟ್ಟವ್ರೆ ಕುನ್ನಯ್ಯ ಅಲ್ವಾ? ಕಾಕಿ ಚಡ್ಡಿ ಮೇಲೆ ಟವಲ್ ಹಾಕೊಂಡಿದ್ರಿ? ಮಾಮೂಲಿ ನಮ್ದು. ಓಟ್ ಹಾಕಿರೇ? ಆಗ್ತು. ಹಾಕಿದ್ರಾ? ಈ ಸಲ ದೇವ್ರು ಯಾರಿಗೆ ವರ ಕೊಡ್ಬೋದು? ಹೊರ ಹೇಗೆಷ್ಟು ಕೊಡ್ಬೋದು. ಯೋಗೇಶ್ಗೆ ಅದಂಗೆ ಹೇಳೋಕ್ಕಾಗೋದಿಲ್ಲ. ನೋಡೋಕ್ಕಾಗೋದಿಲ್ಲ. ನಿಮಗೇನು ಅನ್ನಿಸ್ತದೆ? ನಮ್ಗೆ ಹೇಗೆಸ ಬಂದರೆ ಚಂದ ಆಯ್ತು. ಚಂದ ಅನ್ನಿಸ್ತದೆ. ಬಟ್ ಪರಿಸ್ಥಿತಿ ಏನು ಹೇಳ್ತದೆ? ಪರಿಸ್ಥಿತಿನೇ ನಮಗೆ ಅಷ್ಟೇ. ನೋಡಿದ್ರಲ್ಲಪ್ಪ, ಜನ ಮಾತಾಡಿದ್ದು ಗ್ರಾಮಾಂತರ ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಆಫ್ಟರ್ ಎಲೆಕ್ಷನ್ ಯಾರು ಗೆಲ್ಬೋದು, ಯಾರು ಗೆದ್ದರೆ ಏನು ಪ್ರಯೋಜನ ಎಲ್ಲನೂ ಕೂಡ ಹೇಳಿದ್ರು. ಕೆಲವರು ನಿಖಿಲ್ ಗೆಲ್ಲಿ ಅಂತಂದರು, ಒಂದಷ್ಟು ಜನ ಯೋಗೇಶ್ವರ್ ಗೆಲ್ಲಿ ಅಂತಂದರು. ಮತ್ತೊಂದು ಕಡೆ ಇನ್ನು ಕೆಲವರು ಯಾರು ಗೆದ್ರೆ ಏನಪ್ಪ, ಗೆಲ್ಲೇಬೇಕು, ಮಾಡೋದು ಮಾಡಲೇಬೇಕು ಅಂತಿದ್ದಾರೆ. ಮತ್ತೊಂದು ಪ್ರಾಬ್ಲಮ್, ಮತ್ತೊಂದು ಸಮಸ್ಯೆ, ಅಥವಾ ಇದೇ ಚನ್ನಪಟ್ಟಣದಲ್ಲಿ ಬೇರೆ ಬೇರೆ ಜನರನ್ನ, ಬೇರೆ ಬೇರೆ ಭಾಗದ ಜನರನ್ನ ಮಾತಾಡಿಸ್ಕೊಂಡು ಸಮಸ್ಯೆಗಳನ್ನು ಹೊತ್ಕೊಂಡು ಯಾರು ಗೆಲ್ಲಬೇಕು ಅಂತ ಅವರ ಮನದಾಸೆಯನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಏನು ಮೇಡಮರೇ, ಮನೆಗೆ ಒಂದು ಲಾಸ್ಟ್ ಮನೆ. ಯಾರು ಹೇಳಿದ್ದು ಎಲ್ಲ ಮುಗಿದೋಯ್ತು ಅಂತ. ನೀವು ಮಾತ್ರ ನಾವು ಬರ್ತೀವಿ ಅಂತ ಗೇಟ್ ಹಾಕೊಂಡು ಕುತ್ಕೊಂಬಿಡಿ. ಹಾಂ, ನಾವು ಮಾತ್ರ ಬರೋಂಗಿಲ್ಲ. ಏನು ನಿಮ್ಮ ಹೆಸರು? ಶ್ವೇತಾ ಅಂತ. ಶ್ವೇತಾ ಅಂತ. ಶ್ವೇತಾ ಅಂತ. ನಿಮ್ಮ ಹೆಸರು? ಐಶ್ವರ್ಯ ಅಂತ. ಐಶ್ವರ್ಯ ಅಂತ. ಅಮ್ಮ ಮಗಳು. ಅಮ್ಮಂಗೆ ಹೆಸರು ಶ್ವೇತಾ, ಮಗಳ ಹೆಸರು ಐಶ್ವರ್ಯ. ಯಾರು ಗೆಲ್ಬೇಕು? ಅಯ್ಯೋ, ಯಾರಿಗಾದ್ರೂ ನಮ್ದು ತೊಪ್ಪೆ ತಾಕೋದು ಸುರಿದು ತೊಪ್ಪದ ಸರ್ ಹೇಳಿ ಅಲ್ವಾ? ಯಾರು ಬಂದ್ರು ಚೆನ್ನಾಗಿ ಚನ್ನಪಟ್ಟಣ ಉದ್ಧಾರ ಮಾಡಿದ್ರೆ ಸಾಕು ಅಷ್ಟೇ. ನಿಮ್ಮ ಮನೆ ತವೆಯಲ್ಲಿ ತೊಪ್ಪೆ ಇದ್ದದು ಅಲ್ಲಿಲ್ವಾ ಹಿಂದೆ ದನಗಳು? ಹೌದಾ? ರೈತರ ಮಕ್ಕಳು? ನಾವು ರೈತರ ಮಕ್ಕಳು. ಓಕೆ, ಆಯ್ತು. ಹೇಳಿ ನಿಮ್ಮ ಮನಸ್ಸಲ್ಲಿರೋದು. ಈಗ ಓಟ್ ಹಾಕಾಯ್ತು, ಯಾರು ಗೆಲ್ಬೋದು ಕೇಳಿ. ಯಾರು ಇವರು ಅಂತ ಹೇಳೋಕ್ಕಾಗಲ್ತು. ಯಾರು ಬಂದ್ರು ಚನ್ನಪಟ್ಟಣ ಚೆನ್ನಾಗಿ ಅಭಿವೃದ್ಧಿ ಮಾಡ್ಲಿ ಅಂತ ಆಸೆ ಅಷ್ಟೇ. ಯಾರು ಬಂದ್ರು ಚನ್ನಪಟ್ಟಣ ಚೆನ್ನಾಗಿ ಅಭಿವೃದ್ಧಿ ಮಾಡ್ಲಿ ಅಂತ ಆಸೆ ಅಷ್ಟೇ ಸರ್. ಬರ್ತಿದ್ಯಾ 2,000 ರೊಕ್ಕ? ಅಯ್ಯೋ, ದುಡ್ಡು 3 ತಿಂಗಳಿಂದ ಬರ್ಲಿಲ್ಲ ಸರ್ ನಮ್ಗೆ. ಬತ್ತಿದ್ ಫಸ್ಟು, ಇವಾಗ ಏನ್ ಬರ್ತಾ ಇಲ್ಲ. ಇವಾಗ ಏನು ಬರ್ತಾ ಇಲ್ಲ? ಬೇಕಾ?
ಅಯ್ಯೋ ಬ್ಯಾಡಿ, ಅಯ್ಯೋ ಅವ್ರು ಬರುತ್ತರಲ್ಲೇ ಜೀವನ ಮಾಡವ ನಾವು. ಅದೇ ನಿಮ್ದು BPL ಕಾರ್ಡ APL ಕಾರ್ಡ BP ಯಾವ್ದಮ್ಮೆ ಯಾವ್ದಮ್ಮೆ BPL. BPL ಎಲ್ಲ BPL ಎಲ್ಲ APL ಮಾಡಿಸ್ತವ್ರಂತಲ್ಲ, ಏನು ಮಾಡ್ತೀರಾ? ಏನ್ ಮಾಡುದು ಸರ್, ಏನೋ ಮಾಡ್ಕೊಂಡ್ರೆ BPL ಬೇಕಾ ಗ್ಯಾರಂಟಿ ಬೇಕಾ? ಅಲ್ಲ ನಮ್ಗೆ ಏನಿಲ್ಲ, ಗೇದ್ರೆ ಉಂಟು ಗೇದರಿಲ್ಲ, ಜಮೀನಿಲ್ಲ, ಆಸ್ತಿ ಇಲ್ಲ, ಏನಿಲ್ಲ. ಇದೊಂದು ಮನೆ ಬಿಟ್ರೆ ನಮ್ಗೆ ಏನ್ ಮಾಡುದು? ನಮ್ಮಂತವ್ರು ಬಡವರು ನಂಗೆ ಯಾಕೋ ಹಂಗೆ ಅನ್ಸಲ್ವಲ್ಲ. ಅನ್ಸಲ್ವಾ? ಯಾಕೆ ಸರ್ ಅನ್ಸುದಿಲ್ಲ? ಒಳ್ಳೆ ಹೊಸ ಗಿಸ ಇಟ್ಕೊಂಡಿದ್ದೀರಿ. ಅದೇನೆ, ಇನ್ನೇನ್ ಜೀವನ ಮಾಡಕ್ಕೆ ಇನ್ನೇನ್ ಮಾಡೋಕ್ಕದು? ಅದೇ ಮಾಡ್ಬೇಕು. ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಅವರು ಪೇಂಟಿಂಗ್ ಕೆಲಸ ಮಾಡ್ತಾರೆ. ನೀವು ಓಟ್ ಹಾಕಿದ್ರಾ? ಆಯ್ತು. ಹಂಗಾರೆ 18 ತುಂಬೈತೆ ಅಂತ ನಮ್ಮ ಮಗ ಅನ್ಕೊಂಡಿದ್ದೆ. 18 ತುಂಬೈತೆ ಅಂತ ಆಯ್ತು. ನಿಮಗೆ ಯಾರು ಇಷ್ಟ? ನಂಗೆ ಅವರು ಇವರು ಅಂತ ಅಲ್ಲ, ಅವ್ರು ಇವರು ಬೇಡ, ಇರೋದೇ ಇಬ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಬೇಕು ಅಂತ ಇಷ್ಟ. ಯಾಕೆ ನಿಖಿಲ್ ಗೆಲ್ಬೇಕು ಅನ್ಸುತ್ತೆ? ಯಾಕೆ ಅಂದ್ರೆ ಅವರು 3 ಸಲ ಸೋತಿದ್ದಾರೆ, 2 ಸಲ ಸೋತಿದ್ದಾರೆ. ಈ ಸಲ ಸೋಲ್ಬಾರ್ದು, ಅವ್ರು ಗೆಲ್ಬೇಕು. ಅಮ್ಮನ್ ಗೊತ್ತಾಯ್ತು ಬಿಡಿ. ನೀವು 3 ಸಲ ಸೋತವ್ರೆ ಅಂದಾಗ ನಿಮ್ಮಮ್ಮ 3 ಸಲ ಅಲ್ಲ 2 ಸಲ ಅಂದ್ರಲ್ಲ, ಅವಾಗಲೇ ಗೊತ್ತಾಯ್ತು ಬಿಡಿ. ಓಕೆ ಆಯ್ತು, ಥ್ಯಾಂಕ್ ಯು. ಅಜ್ಜ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ವೆಂಕಯ್ಯ. ವೆಂಕಟಯ್ಯ, ಓಟ್ ಹಾಕಿರೆ? ಓಟ್ ಹಾಕಿದ್ದು. ಹಾಕೇ ಬಿಟ್ರೆ? ಹಾಕಿಬಿಟ್ರು. ಓ, ಖುಷಿ ಹಂಗಾರೆ ಬೊಲೆ. ಯಾರು ಗೆಲ್ಬೇಕು ನೋಡಿ, ಅದು ದೇವ್ರ ಹತ್ರ ಯಾರಿಗೂ ಹೇಳೋಕ್ಕಾಗಲ್ಲ. ಅದು ದೇವ್ರೇನು ಇಳಿದು ಬಂದು ಓಟ್ ಹಾಕ್ಯಾರ, ಜನ ಓಟ್ ಹಾಕ್ಯಾರ. ದೇವ್ರೇ ಜನನೇ ಓಟ್ ಹಾಕೋದು. ಅದ್ರೂ ಈಗ ಕುಸ್ತಿಗೆ ಬೀಳ್ತಾರೆ ಅಂತ ತಿಳ್ಕೊಳ್ಳಿ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ನಿಮ್ಮ ಹೆಸ್ರೇನು? ನಮ್ಮ ಹೆಸರು ತಿರುಮಳಯ್ಯ. ಮಾತಾಡ್ತಾ ಊಟ ಮಾಡಿಲ್ವಾ? ಏನ್ ಗೊತ್ತಾ, ಈ ಟೈಮಲ್ಲಿ ಚೆನ್ನಾಗಿ ಉಣ್ಬೇಕು. ಏನ್ ಮಾಡ್ಬೇಕು? ಚೆನ್ನಾಗಿ ಉಣ್ಬೇಕು, ಆರಾಮಾಗಿ ಮಲಗಬೇಕು, ನೆಮ್ಮದಿಯಾಗಿ ಶಿವ ಟೈಮ್ ಕರೆದಾಗ ಹೋಗ್ಬೇಕು ಅಲ್ವಾ? ಫುಲ್ಲು ನಾಚಿಕೆ. ಏನ್ ನಿಮ್ಮ ಹೆಸರು? ಕುನ್ನಯ್ಯ. 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 ಆರಾಮಾಗಿ ಉಣ್ಬಿಟ್ಟು ಕುಂತ್ಕೊಂಡ್ಬಿಟ್ಟವ್ರೆ ಕುನ್ನಯ್ಯ ಅಲ್ವಾ? ಕಾಕಿ ಚಡ್ಡಿ ಮೇಲೆ ಟವಲ್ ಹಾಕೊಂಡಿದ್ರಿ? ಮಾಮೂಲಿ ನಮ್ದು ಓಟ್ ಹಾಕಿರೆ? ಆಗ್ತು. ಹಾಕಿದ್ರಾ? ಈ ಸಲ ದೇವ್ರು ಯಾರಿಗೆ ವರ ಕೊಡ್ಬೋದು? ಹೊರ ಹೇಗೆಸ್ಗೆ ಕೊಡ್ಬೋದು. ಯೋಗೇಶ್ಗೆ ಅದಂಗೆ ಹೇಳೋಕ್ಕಾಗೋದಿಲ್ಲ. ನೋಡೋಕ್ಕಾಗೋದಿಲ್ಲ. ನಿಮಗೇನು ಅನ್ನಿಸ್ತದೆ? ನಮ್ಗೆ ಹೇಗೆಸೆ ಬಂದರೆ ಚಂದ ಅಂತ ಚಂದ ಅನ್ನಿಸ್ತದೆ. ಬಟ್ ಪರಿಸ್ಥಿತಿ ಏನು ಹೇಳ್ತದೆ? ಪರಿಸ್ಥಿತಿನೇ ನಮಗೆ ಅಷ್ಟೇ. ನೋಡಿದ್ರಲ್ಲಪ್ಪ, ಜನ ಮಾತಾಡಿದ್ದು ಗ್ರಾಮಾಂತರ ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಆಫ್ಟರ್ ಎಲೆಕ್ಷನ್ ಯಾರು ಗೆಲ್ಬೋದು, ಯಾರು ಗೆದ್ದರೆ ಏನು ಪ್ರಯೋಜನ ಎಲ್ಲನೂ ಕೂಡ ಹೇಳಿದ್ರು. ಕೆಲವರು ನಿಖಿಲ್ ಗೆಲ್ಲಿ ಅಂತಂದರು, ಒಂದಷ್ಟು ಜನ ಯೋಗೇಶ್ವರ್ ಗೆಲ್ಲಿ ಅಂತಂದರು. ಮತ್ತೊಂದು ಕಡೆ ಇನ್ನು ಕೆಲವರು ಯಾರು ಗೆದ್ರೆ ಏನಪ್ಪ, ಗೆಲ್ಲೇಬೇಕು, ಮಾಡಲೇಬೇಕು ಅಂತಿದ್ದಾರೆ. ಮತ್ತೊಂದು ಪ್ರಾಬ್ಲಮ್, ಮತ್ತೊಂದು ಸಮಸ್ಯೆ, ಅಥವಾ ಇದೇ ಚನ್ನಪಟ್ಟಣದಲ್ಲಿ ಬೇರೆ ಬೇರೆ ಜನರನ್ನ, ಬೇರೆ ಬೇರೆ ಭಾಗದ ಜನರನ್ನ ಮಾತಾಡಿಸ್ಕೊಂಡು ಸಮಸ್ಯೆಗಳನ್ನು ಹೊತ್ಕೊಂಡು ಯಾರು ಗೆಲ್ಲಬೇಕು ಅಂತ ಅವರ ಮನದಾಸೆಯನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.